ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿ ಕೆ. ಏನಪ್ಪ ಇವತ್ತು ವಿಚಾರ ಅಂದರೆ, ಎಲ್ಲರೂ ಗೋಡಂಬಿ ಹಾಕಿ, ಬಟಾಣಿ ಹಾಕಿ ಇತ್ಯಾದಿ ಏನೇನೋ ಹಾಕಿ ಗೀ ರೈಸ್ ಮಾಡ್ತಾರೆ. ಇವತ್ತು ನನ್ನದೇ ಆದ ಸ್ಪೆಷಲ್ಲಾಗಿ ನಾನೇ ಒಂದು ಟ್ರೈ ಮಾಡೋಣ ಅಂತ ಮಾಡಿರುವ ಗೀ ರೈಸ್. ಅದು ಏನಾಕಿ ಹೇಳಿ, ತರಣಿಕಾಳು ಹಾಕಿ, ಸ್ಪೆಷಲ್ಲಾಗಿ ತರಣಿಕಾಳು ಹಾಕಿ ಗೀ ರೈಸ್ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡಿದೆ, ಏನೇನು ಮಾಡಿದೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಕ್ಕಿ, ನಂತರ ಬಟರು, ತುಪ್ಪ, ಎಣ್ಣೆ 3 ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಂತರ ಚಕ್ಕೆ, ಲವಂಗ, ಅನಾನಸ್ ಹೂವು, ಮರಾಠಿ ಮೊಗ್ಗು, ಪಲಾವ್ ಎಲೆ, ಈ ಥರ ಐಟಮ್ಸ್ ಇವೆಲ್ಲ ಹಾಕಿದ್ದೀನಿ. ನಂತರ ತರಣಿಕಾಳು, ಮುಖ್ಯವಾಗಿ ತರಣಿಕಾಳು ಹಾಕಿದ್ದೀನಿ. ನಂತರ ಈರುಳ್ಳಿ ಮತ್ತು ಪುದೀನ ಎರಡೂ ಈ ಥರ ಹಚ್ಚಿಕೊಂಡು ಹಾಕಿದ್ದೀನಿ. ಸೊ ಅದಾದ ನಂತರ ಮೆಣಸಿನ್ಕಾಯಿನ ಉಂಡೆನೂ ಹಾಕ್ಬೋದು, ಸಿಗಡಿನೂ ಹಾಕ್ಬೋದು. ಸೊ ನಾನು ಸಿಗದು ಹಾಕೋಣ ಚೆನ್ನಾಗಿರುತ್ತೆ ಅಂತ ಸಿಗದು ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಬೋದು. ಶುಂಠಿನ ಹಚ್ಬಿಟ್ಟು ಹಾಕ್ತಾರೆ, ಇಲ್ಲ ಬೆಳ್ಳುಳ್ಳಿ ಒಂದೇ ಪೇಸ್ಟ್ ಮಾಡೋ ಹಾಕ್ತಾರೆ, ಇಲ್ಲ ಎರಡೂ ಕಲಸಿ ಕ್ಯೂಚಿನೂ ಹಾಕ್ತಾರೆ. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ, ಮನೆಯಲ್ಲೇ ಪೇಸ್ಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕಿದ್ದೀನಿ. ನಂತರ ಅತಿ ಮುಖ್ಯವಾಗಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೋತೀವಿ, ಲೋಟ, ಬಟ್ಲು, ಎನಿಯೋನ್ ನಾವು ಏನರಲ್ಲಿ ಅಕ್ಕಿ ತೊಗೋತೀವಿ ಅದಕ್ಕಿಂತ ಡಬಲ್ಲು ಅಕ್ಕಿ, ಹಾಲು, ತೆಂಗಿನ ಹಾಲು 3 ಮಿಕ್ಸ್ ಹಾಕಿದ್ದೀನಿ. ನಾನು ತೆಂಗಿನ ಹಾಲು ಹಾಕಿದ್ದೀನಿ, ಹಾಲು ಹಾಕಿದ್ದೀನಿ, ನೀರನ್ನೂ ಹಾಕಿದ್ದೀನಿ, 3 ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೆನೆಸಿ ತೊಳೆದಿರುವ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಹಾಕಿ ಮುಚ್ಚೋದು. ಇಷ್ಟೇ ಸಿಂಪಲ್ ಗೀ ರೈಸ್. ಒಂದೇ ವಿಸಿಲ್ ಸಾಕು. ಒಂದು ವಿಸಿಲ್ ಆದಮೇಲೆ ಇದನ್ನು ಓಪನ್ ಮಾಡಿ ಮೇಲೆ ಸ್ವಲ್ಪ ನಿಂಬೆ ಹುಳಿ ಹಾಕಬೇಕು. ಅಂದರೆ ಇದಕ್ಕೆ ಯಾವುದೇ ಥರ ಹುಳಿ ಹಾಕಿರಲ್ವಲ್ಲ, ನಿಂಬೆ ಹುಳಿ ಹಾಕಿದ್ರೂ ಓಕೆ, ಹಾಕದೇ ಹೋದ್ರೂ ಓಕೆ. ಏನೋ ನನ್ನ ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಂಬೆ ಹುಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ದಮ್ ಹೊಡೆದ್ಬಿಟ್ಟು ತಿಂತಾ ಇದ್ದರೆ ಏನು ಚೆಂದವೋ. ಆಹಾ, ಸೂಪರಾಗಿದೆ.